ಕರ್ನಾಟಕ, ಹೈದರಾಬಾದು, ಮುಂಬೈ ಇದೆಲ್ಲ ಚಾಪರಲ್ಲಿ ನೀವು ಓಡಾಡಿದ್ರಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಬಾಲಿವುಡ್ ಅಂದರೆ ಬಾಂಬೆಗೆ ಎಂಟ್ರಿ ಆದ ತಕ್ಷಣ ನಿಮಗೆ ಅಲ್ಲಿ ಯಾವ ಥರ ಫೀಲ್ ಕೊಡೋಕ್ಕೆ ಶುರುವಾಯಿತು? ನಿಮ್ಮ ಊರು, ನಿಮ್ಮ ನಾಡು, ನಿಮ್ಮ ಜನ ಅಂತ ಬಿಟ್ಟು ಹೋದ ಮೇಲೆ, ಅಂದರೆ ಅಲ್ಲಿಗೆ ಹೋದ ಮೇಲೆ ಅಲ್ಲಿಯ ಟ್ರೀಟ್ಮೆಂಟ್ ಹೆಂಗಿತ್ತು ಅಂತ? ತುಂಬ ಖುಷಿ ಆಯಿತು. ಎಲ್ಲರೂ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದರು. ಇಲ್ಲ ರಿಷಬ್ ಆವಾಗ ಟ್ರೇಲರ್ ಟೀಸರ್ ಎಲ್ಲ ಏನು ನೋಡಿ ಅದನ್ನು ಅಪ್ರಿಷಿಯೇಟ್ ಮಾಡ್ತಿದ್ರು. ತುಂಬ ಜನ ಮೀಡಿಯಾ ಅವರಾಗಿರ್ಬೋದು, ಪ್ರೆಸ್ ಅವರಾಗಿರ್ಬೋದು, ಸೆಲೆಬ್ರಿಟೀಸ್ ಮೀಟ್ ಮಾಡೋದಕ್ಕೆ ಸಿಕ್ಕಿದ್ರು. ಈವನ್ ಆಫ್ಟರ್ ದ ಮೂವಿ ರಿಲೀಸ್ ಆದಮೇಲೆ ಕೂಡ ಎಲ್ಲರೂ ಕಾಲ್ ಮಾಡಿ ಅಪ್ರಿಷಿಯೇಟ್ ಮಾಡೋದಾಗಲಿ, ಸಿಕ್ತಾಗ ಹೇಳೋದಾಗಲಿ ಖುಷಿ ಆಗ್ತಿತ್ತು. ಒಂದು ಕೆಲಸನ ಇಲ್ಲಿಂದ ರಿಷಬ್ ಒಂದು ಜರ್ನಿ ತೊಗೊಂಡು ಎಲ್ಲ ಕಡೆ ಅವ್ರನ್ನ ರೆಕಗ್ನೈಸ್ ಮಾಡ್ತಿರೋದಾಗಲಿ, ಅವ್ರ ಕೆಲಸದ ಬಗ್ಗೆ ಮಾತಾಡ್ತಿರೋದಾಗಲಿ ಡೆಫಿನೆಟ್ಲಿ ಒಂದು ತುಂಬ ಖುಷಿ ಇರುತ್ತೆ. ರಾಕೇಶ್ ಪೂಜಾರಿ ಆಗಿರ್ಬೋದು ಅಥವಾ ಸೆಟ್ಟಲ್ ಆದಂಥ ಒಂದು ದುರ್ಘಟನೆಗಳಾದಾಗ ಬೇರೆ ಬೇರೆ ಥರ ನೆಗೆಟಿವ್ ಬರೋಕ್ಕೆ ಶುರುವಾಯಿತು. ಬಟ್ ನೀವು ಗೊತ್ತಿಲ್ಲದಂಗೆ ನೀವು ಅವ್ರ ಮನೆಗೆ ಹೋಗಿದ್ದೀರಾ, ಒಂದಿಷ್ಟು ಕೆಲಸಗಳನ್ನ ಮಾಡಿದ್ದೀರಾ. ಅವರೆಲ್ಲ ಇಲ್ಲ ಅನ್ನುವಂಥದ್ದು ಒಂದು ಕಡೆ ನೋವು ಇದ್ದೇ ಇರುತ್ತಲ್ವ? ನಿಮಗೆ ಯಾವ ಥರ ನೋವು? ಯಾಕಂದ್ರೆ ನೀವು ಅವ್ರಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಕೊಂಡಿರ್ತೀರಾ, ಅವ್ರ ಜೊತೆ ಕಮ್ಯುನಿಕೇಶನ್ ಅಲ್ಲಿ ಇರ್ತೀರಾ, ಎಷ್ಟು ಮಿಸ್ ಮಾಡ್ಕೊತಿದ್ದೀರಾ ಅಂತ? ತುಂಬ ಬೇಜಾರಾಯಿತು. ಅಂದರೆ ಅವರು ಎಂಥ ಒಂದು ಟ್ಯಾಲೆಂಟ್ ಅವರು ಎಷ್ಟು ಪರ್ಫಾರ್ಮ್ ಮಾಡಬೇಕಾದ್ರೆ ನಾವೇನೇ ಎಲ್ಲರೂ ಆ್ಯಸ್ ಎ ಟೀಮ್ ಅದನ್ನು ಏನು ನೋಡ್ತಿದ್ವಲ್ಲ ಮಾನಿಟರಲ್ಲಿ ನೋಡಿನ ಅಷ್ಟು ಎಂಜಾಯ್ ಮಾಡ್ತಿದ್ವಿ. ಇವಾಗ ಸ್ಕ್ರೀನಲ್ಲಿ ಬಿಡಿ ಅದು ಬೇರೆ ಲೆವೆಲ್ ಆಗಿದೆ. ಅಲ್ಲಿ ನೋಡಬೇಕಾದ್ರೆ ಎಂಥ ಟ್ಯಾಲೆಂಟ್, ಎಷ್ಟು ಒಳ್ಳೆ ಪರ್ಫಾರ್ಮರ್ ಅಂತ. ಆ್ಯಂಡ್ ರಿಷಬ್ ನನ್ನ ಹತ್ರ ಹೇಳ್ತಾಯಿದ್ರು, ಅಂದರೆ ನಮ್ಮದು ಟೀಮಲ್ಲಿ ಹಾಗೆ ಅಲ್ಲ, ಒಂದು ಸಲ ಬಂದರೆ ಅವರು ಜರ್ನಿ ತೊಗೊಳ್ತಾರೆ, ಒಂದು ಸಿನಿಮಾ ಅಂತ ಅಲ್ಲ ಕಂಟಿನ್ಯೂ ಆಗ್ತಾರೆ ಅವರು ಟ್ಯಾಲೆಂಟೆಡ್ ಆಗಿದ್ರೆ. ಸೊ ರಾಕೇಶ್ ಜೊತೆಗೆ ರಿಷಬ್ಗೆ ಅದೇ ಥರ ಪ್ಲ್ಯಾನ್ ಇತ್ತು, ನೆಕ್ಸ್ಟ್ ಸಿನಿಮಾಗಳಲ್ಲೆಲ್ಲ ಅವ್ರನ್ನ ಕ್ಯಾರಿ ಮಾಡಬೇಕು. ಕೇಳ್ತಾಯಿದ್ರು ಎಲ್ಲಿ ಮಿಸ್ ಆಗಿದೆಯಾ ಇಷ್ಟು ದಿನ ಅನ್ನೋ ಥರದಲ್ಲಿ. ಸೊ ಅವರು ಕೂಡ ತುಂಬ ಒಳ್ಳೆ ಮನುಷ್ಯ. ಅಂದರೆ ನಾನು ಅಷ್ಟು ಏನು ಹೇಳ್ತಾರೆ ಪಾಸಿಟಿವ್ ಸೋಲ್, ಯಾವಾಗಲೂ ಸ್ಮೈಲ್ ಮಾಡಿಕೊಂಡು ಯಾರ ತಂಟೆಗೆ ಹೋಗಲ್ಲ, ತುಂಬ ಖುಷಿಯಾಗಿ ಗಮ್ಮತ್ತಲ್ಲಲ್ಲಿ ಜೋಕ್ ಮಾಡಿ ಎಲ್ಲರನ್ನ ನಗಿಸ್ಕೊಂಡು ಅಷ್ಟು ಅವ್ರನ್ನ ನೋಡಿದರೆ ಗೊತ್ತಾಗ್ತಿತ್ತು ಹೌ ಗುಡ್ ಹಿ ಈಸ್ ಅಂತ ಅಂದ್ಕೊಂಡು. ನನಗೆ ನಮ್ಮದು ನೆಕ್ಸ್ಟು ಕಾಸ್ಟ್ಯೂಮ್ ಎಲ್ಲ ಇನ್ನೊಂದು ಸ್ವಲ್ಪ ಕಾಸ್ಟ್ಯೂಮ್ ಎಲ್ಲ ಇತ್ತು. ಆವಾಗ ಕೇಳ್ತಾಯಿದ್ರು ಅಕ್ಕ ನನಗೆ ನೆಕ್ಸ್ಟು ಯಾವುದು ಕಾಸ್ಟ್ಯೂಮ್ ಇದೆ, ಯಾವ ಕಲರ್ ಇದೆ, ಆ ಥರ ಎಲ್ಲ ತುಂಬ ಕ್ಯೂರಿಯಸ್ ಆಗಿರ್ತಿದ್ರು. ನಾವು ಕಾಸ್ಟ್ಯೂಮ್ ಎಲ್ಲ ಹಾಕಬೇಕಾದ್ರೆ ಹೆಲ್ಪ್ ಮಾಡ್ತಾಯಿದ್ರು ಬೇರೆಯವ್ರಿಗೆ, ಅವ್ರದ್ದು ಟೀಮಲ್ಲೇ ಅವ್ರದ್ದು ಅಸಿಸ್ಟೆಂಟ್ಸ್ ಅವರೆಲ್ಲ ಇದ್ರಲ್ಲ ಅವ್ರಿಗೆಲ್ಲ. ಅಂದರೆ ಕಷ್ಟ ಆಗ್ತದೆ ಇವ್ರಿಗೆ ಗಡಿ ಬಿಡಿ ಎಲ್ಲ ರೆಡಿ ಮಾಡಬೇಕಾದ್ರೆ ಅಂತ ಎಲ್ಲ ಒಬ್ರಿಗೊಬ್ರಿಗೆ ತುಂಬ ಕೋಪ್ರೇಟಿವ್ ಆಗಿದ್ದರು. ತುಂಬ ಮಿಸ್ ಮಾಡ್ಕೊಂಡ್ವಿ. ಅವತ್ತು ಮನೆಗೆ ಹೋದಾಗಲೂ ತುಂಬ ಬೇಜಾರಾಯಿತು. ಕಾಂತಾರ, ಫಸ್ಟ್ ಕಾಂತಾರ ಬಂದಾಗ ನೀವು ರಾಣಿ ಪಾತ್ರ, ನಿಮ್ಮ ಮಗ ಮತ್ತೆ ನೀವಿದ್ರಿ ತೊಟ್ಲ ಹಾಕೋದು. ಈಗ ಸೆಕೆಂಡ್ ಕಾಂತಾರ ಚಾಪ್ಟರ್ 1 ಬಂದಾಗ ಅವ್ರು ಫೈಟ್ ಮಾಡ್ಬೇಕಾದ್ರೆ ಎದುರ್ಕಂಡೆ ಗುರಾಯಿಸ್ತಿದ್ರಲ್ಲ, ಏನಿದು? ಅದು ರಿಷಬ್ ಅವ್ರಿಗೆ ಕೇಳಬೇಕು. ಯಾಕಂದರೆ ಸುಮ್ಮನೆ ತಮಾಷೆ ಮಾಡಿ ಅದೊಂದಿಷ್ಟು ಏನು ಸರ್ಕಾರಿಯಲ್ಲಿ ಮಾಡಿದ್ದು, ಚಾರ್ಲಿಯಲ್ಲಿ, ಆಮೇಲೆ ಇದು ಲಾಸ್ಟ್ ಕಾಂತಾರ ಎಲ್ಲ ಅದಕ್ಕೆ ತಮಾಷೆ ಮಾಡ್ತಿದ್ರು. ನಾನು ಸಿನಿಮಾದಲ್ಲಿ ಮುಖ ತೋರಿಸಿದ್ರೆ ಕಾಸ್ಟ್ಯೂಮ್ ಮಾಡಿದರೆ ನ್ಯಾಷನಲ್ ಅವಾರ್ಡ್ ಬರ್ತದೆ, ಕಮರ್ಷಿಯಲ್ ಅಂತ ಎಲ್ಲ ಸುಮ್ಮನೆ ಅವರಷ್ಟಕ್ಕೆ ಯಾವಾಗಲೂ ತಮಾಷೆ ಮಾಡ್ತಿದ್ರು. ಈ ಸಲ ಅದಕ್ಕೆ ನಿಂದು ಒನ್ ಡೇ ಇರತ್ತೆ ಅಂತ ನಾನು ಹೇಳಿದೆ. ನನಗೆ ಒಂದು ರಾಶಿ ಕೆಲಸ ಇತ್ತು. ಅದು ರಾಜಬೀದಿ ಅಂತೂ ಎಲ್ಲ ಲೈಕ್ ಇವರು ಕಿಂಗ್ಡಮ್ ಕ್ಯಾರೆಕ್ಟರ್ಸು ಜನರಲ್ಲೆಲ್ಲ ತುಂಬ ಕೆಲಸ ಆಯಿತು. ನಾನು ಈ ಗಲಾಟೆಯಲ್ಲಿ ನಾನು ಒಂದು ಕಾಸ್ಟ್ಯೂಮ್ ಹಾಕಿ ಕೂತ್ರೆ ಇದೆಲ್ಲ ಕೆಲಸ ಹ್ಯಾಂಡಲ್ ಮಾಡಲಿಕ್ಕಾಗಲ್ಲ, ನಾನು ಹಾಕಲ್ಲ ಅಂತಿದ್ದೆ. ಮತ್ತು ನಮ್ಮ ಅರವಿಂದ್ ಅವರು ನಮ್ಮ ಸಿಂಡಿಕೇಟ್ ಇದೆಯಲ್ಲ ಎಲ್ಲ ತಮಾಷೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇಷ್ಟು CR ಮಿಸ್ ಆಗುತ್ತೆ, ಈ ಅವಾರ್ಡ್ ಮಿಸ್ ಆಗುತ್ತೆ ಅಂತ ಎಲ್ಲ ಅಂದ್ಕೊಂಡು ಆಮೇಲೆ ನಾನು ಜಸ್ಟ್ ಹಾಫ್ ಡೇ ಅಷ್ಟೇ ಕಾಸ್ಟ್ಯೂಮ್ ಹಾಕಿ ಈಗ ಒಂದು ಲುಕ್ ಕೊಟ್ಟು ಆಚೆ ಹೋಗಿರೋ. ಅದೇ ಸ್ಟಕ್ ಆಗ್ಬಿಡ್ತಾರೆ ಅಲ್ಲಿ. ಅಂದ್ರೆ ಹೆಂಡತಿ ಬಂದ್ರೆ ಫೈಟ್ ಮಾಡಕ್ ಆಗಲ್ಲ ಅಂತ ನೋಡಿ. ಅಂದ್ರೆ ಫಸ್ಟ್ ಅಲ್ಲೂ ಬಂದ್ರಿ, ಸೆಕೆಂಡ್ ಅಲ್ಲೂ ಬಂದ್ರಿ. ಈಗ ಅಂದ್ರೆ ಕಾಂತಾರ ಮತ್ತೆ ಕಾಂತಾರ ಮುಂದೆ, ಯಾಕಂದ್ರೆ ಇದೊಂದು ಹಿಂಟಾ, ಹೆಂಗೆ ನೀವು ಸಿನಿಮಾಕ್ ಬರೋದು ಹಿಂಟಾ ಹೇಗೆ? ಇಲ್ಲಪ್ಪ ಆತರ ಏನೂ ಇಲ್ಲ. ನೆಕ್ಸ್ಟ್ ಮೂವಿಗೆಲ್ಲೂ ಈಗ ಎಲ್ಲ ಚಿಕ್ಕ ಚಿಕ್ಕ ಬಿಟ್ಟು ಬಂದ್ರಲ್ಲ, ಒಂದ್ ಸ್ವಲ್ಪ ಲೆಂತಿಯಾಗಿ ನೆಕ್ಸ್ಟ್ ಸಿನಿಮಾಕ್ ಬರ್ತೀನಿ ಅಂತ ಏನಾದ್ರು? ನನ್ಗೆ ಆಕ್ಟಿಂಗ್ ಬರಲ್ವಲ್ಲ, ನಾನು ಓನ್ಲಿ ಬಿಹೈಂಡ್ ದ ಕ್ಯಾಮ್ರಾ ಅಷ್ಟೇ. ನೋಡಿದ್ರಲ್ಲ ಅದೇ ಆಕ್ಟಿಂಗ್. ಈಗ ಕೊನೆಯಲ್ಲಿ ಚಾಪ್ಟರ್ 2 ಬರುತ್ತೆ ಅಂತ ಹಿಂಟ್ ಕೊಟ್ಟಿದ್ದೀರಾ ಕಾಂತಾರದಲ್ಲಿ, ಯಾವಾಗ ಶುರುವಾಗುತ್ತೆ? ಅಲ್ಲ ರಿಷಬ್ ಕೇಳ್ತೀವಿ, ನೀವು ಹೇಳಿ. ಇದನ್ನ ಒಂಬಾಳ ಕೇಳ್ಬೇಕು. ಕಾಂತಾರ ಪ್ಲಾನ್ ಇದೆಯಾ? ಯಾಕಂದ್ರೆ ಕೊಟ್ಟಿದ್ದಾರೆ, ನೀವು ಇಮಿಡಿಯೇಟ್ ಶುರು ಮಾಡೋ ಪ್ಲಾನ್ ಇಲ್ಲ. ಈಗ ನೆಕ್ಸ್ಟ್ ರಿಷಬ್ದ ಆಕ್ಟಿಂಗ್ ಪ್ರಾಜೆಕ್ಟ್ಗಳೆಲ್ಲ ಇದೆಯಲ್ಲ, ಸೊ ಇವಾಗ ಸ್ಟಾರ್ಟ್ ಆಗಲ್ಲ. ಅದು ಏನ್ ಪ್ಲಾನ್ ಮಾಡ್ತಾರೆ ಅಂತ ನೋಡ್ಬೇಕು ಫ್ಯೂಚರಲ್ಲಿ. ಅದಕ್ಕೂ ನಿಮ್ದೇ ಕಾಸ್ಟ್ಯೂಮ್ ಡಿಸೈನಿಂಗ್? ಖಂಡಿತ. ಸಿನಿಮಾ ಆದ್ರೆ ಕಾಸ್ಟ್ಯೂಮ್ ಡಿಸೈನಿಂಗ್ ನಂತ ಇರುತ್ತೆ. ಲಾಸ್ಟ್ 2 ಸಿನಿಮಾ ನಾನೇ ಮಾಡಿದ್ದೀನಲ್ವಾ. ಹಂಗಾದ್ರೆ ಈ ಸಿಕ್ಕಿರೋ ರೆಮ್ಯುನರೇಷನ್ಗಿಂತ ಸ್ವಲ್ಪ ಹೈ ಇರುತ್ತೆ. ಗೊತ್ತಿಲ್ಲ, ಹೊಂಬಾಳೆ ಅವ್ರು ಯಾವತ್ತು ಅದೆಲ್ಲ ಯೋಚನೆ ಮಾಡಲ್ಲ, ತುಂಬಾ ಚೆನ್ನಾಗಿ ರೆಮ್ಯುನರೇಷನ್ ಕೊಡ್ತಾರೆ. ನಾನು ಯಾವತ್ತು ರೆಮ್ಯುನರೇಷನ್ಗೆ ಕೆಲಸ ಮಾಡಿಲ್ಲ. ಇದು ಕೆಲಸ ನಾನು ತುಂಬಾ
ಪ್ಯಾಷನೇಟ್ ಆಗಿ ಸಿನಿಮಾಗೋಸ್ಕರನೇ ಕೆಲಸ ಮಾಡೋದು. ಹಾಗಂತ ಫ್ರೀಯಾಗಿ ಮಾಡಿಲ್ಲ, ಆರ್ಟಿಕಲಲ್ಲಿ ಬಂದಿದ್ದಾರ ಪೇಮೆಂಟ್ ತೊಗೊಂಡೇ ಮಾಡಿರೋದು. ಓಕೆ. ಸೊ ರಿಷಬ್ ಅವರ ಈ ಬೆಳವಣಿಗೆ ನೋಡಿದಾಗ ಒಂದು ಟೈಮಲ್ಲಿ ಅವರೇ ಬರ್ಕೊಂಡು ಒಂದು ಟ್ವೀಟ್ ಮಾಡಿದ್ರು, ನಾನು ಮಂಗಳೂರಲ್ಲಿರೋ ಥಿಯೇಟರ್ಗೆ ಬೇಡಿ ನನಗೆ ಶೋ ಕೊಟ್ರು ಅಂತ. ಅದನ್ನ ಮತ್ತೆ ರಿಕಾಲ್ ಮಾಡ್ತಾರೆ, 16 ವರ್ಷ ನನಗೆ ಬೇಕಾಯಿತು ಅಂತ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಅಂದರೆ ಜರ್ನಿನೇ ಹೇಳುತ್ತೆ. ರಿಷಬ್ ಯಾವತ್ತೂ ಅವ್ರ ಫೋಕಸ್ ವೆರಿ ಫೋಕಸ್ಡ್, ಅಂದರೆ ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಆ ಥರ ಅಂತ ಅಲ್ಲ. ಅವ್ರು ಯಾವುದೇ ಕೆಲಸ ಮಾಡಿದ್ರು ಅದಕ್ಕೆ ಅಂದರೆ ಎಷ್ಟು ಕೊಡ್ಲಿಕ್ಕಾಗತ್ತೆ ಅವರಿಂದ, ಅಷ್ಟು ಏನು ಹೇಳ್ತೀವಲ್ಲ ಜೀವ ಬಿಟ್ಟು ಕೆಲಸ ಮಾಡೋದಂತ, ಆ ಥರ ಕೆಲಸ ಮಾಡ್ತಾರೆ ಅವರು. ಆ್ಯಂಡ್ ಅದೇ ಥರ ಕೆಲಸ ಬೇರೆಯವ್ರು ಮಾಡ್ಬೇಕಂತಲೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರ ಜೊತೆಗೆ ಮಾಡಿದ್ಮೇಲೆ ಎಲ್ಲರೂ ಅದೇ ಥರನೇ ಕೆಲಸ ಮಾಡಬೇಕು. ಸೊ ಅದೊಂದು ತುಂಬ ಪಾಸಿಟಿವ್ ಮೈಂಡ್ಸೆಟ್ಟಿಂದ ತುಂಬ ಕ್ಲಾರಿಟಿ ಇಟ್ಕೊಂಡು ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕಂತ ಹೋದಾಗ ಎಲ್ಲ ಎನರ್ಜೀಸು ಎಲ್ಲ ಶಕ್ತಿಗಳು ಜೊತೆಗೆ ಕೈ ಸೇರಿಸ್ಕೊಂಡು ಬರುತ್ತೆ. ಅದನ್ನೊಂದು ಈ ಸಲ ಅಂತೂ ನಮಗೆ ಆ ದೇವರು ಕೈ ಹಿಡಿದು ಕರ್ಕೊಂಡು ಹೋಗ್ತಿರೋ ಜರ್ನಿ ಇದೆಯಲ್ಲ, ಅದ್ರ ಬಗ್ಗೆ ಮಾತಲ್ಲಿ ಹೇಳಿ ಡೈಲ್ಯೂಟ್ ಮಾಡಬಾರ್ದು ಅನಿಸುತ್ತೆ ಸಮ್ಟೈಮ್. ನನಗೆ ಆ ಥರದ್ದು ಒಂದು ಎಕ್ಸ್ಪೀರಿಯನ್ಸ್ ಅದು ತುಂಬ ಖುಷಿ ಆಗುತ್ತೆ. ಅಂದರೆ ಅದು ಇನ್ಸ್ಪೈರಿಂಗ್ ಜರ್ನಿ ಕೂಡ, ಅಂದರೆ ನೋಡಿಕೊಂಡು ಬರೋರಿಗೆ ಇಂಡಸ್ಟ್ರಿಗೆ ಆಗಿರಲಿ. ಅಂದರೆ ಯಾವತ್ತೂ ಇವತ್ತು ಇಲ್ಲಿರೋರು ಇಲ್ಲೂ ಹೋಗ್ಬೋದು, ಇಲ್ಲಿರೋರು ಇಲ್ಲೂ ಬರ್ಬೋದು, ಯಾವುದನ್ನು ಲೆಕ್ಕ ಹಾಕ್ಲಿಕ್ಕಾಗಲ್ಲ ಲೈಫಲ್ಲಿ. ಬಟ್ ಏನು ಅಂದರೆ ನಿಮಗೆ ಕೆಲಸದ ಮೇಲೆ ರಿಷಬ್ ಯಾವತ್ತು ವರ್ಕ್ ಈಸ್ ವರ್ಷಿಪ್ ಅಂತ ಬಿಲೀವ್ ಮಾಡಿರೋದು. ನಿಮ್ಮ ಕೆಲಸದ ಮೇಲೆ ನಿಮಗೆ ಇಷ್ಟ ಅದೇ ಭಕ್ತಿ ಇರಬೇಕು, ಕೆಲಸ ಬಿಟ್ಟು ಬೇರೆ ಏನೂ ಯೋಚನೆ ಮಾಡಬಾರ್ದು.